ಈ ಮಧ್ಯೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಭೆಗಳ ಮುಂದುವರೆದವು ಶಾಸಕರುಗಳ ಜೊತೆಗೆ. ಇಪ್ಪತ್ತು ಶಾಸಕರುಗಳ ಜೊತೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ರಾಮನಗರ, ದಕ್ಷಿಣ ಕನ್ನಡ, ಚಾಮರಾಜನಗರ. ನಿನ್ನೆ 8 ಶಾಸಕರುಗಳ ಜೊತೆಗೆ ಇವತ್ತು 20 ಶಾಸಕರುಗಳ ಜೊತೆಗೆ. ಕ್ಷೇತ್ರದ ಅಭಿವೃದ್ಧಿಗೆ ಇರುವ ಅಡೆತಡೆಗಳು, ಅನುದಾನದ ಸಮಸ್ಯೆಗಳು, ಬೇರೆ ಬೇರೆ ಇಲಾಖೆಗಳಿಂದ ಸಹಕಾರ, ಇಂಥ ವಿಷಯಗಳ ಚರ್ಚೆಯಾಗತ್ತೆ ಅಂತಿತ್ತು. ಇಲ್ಲಿ ನೋಡಿದ್ರೆ ದೂರು ಪ್ರತಿ ದೂರುಗಳೇ ಆದವು. ಅದರಲ್ಲೂ ಕೋಲಾರದ ಕಂಪ್ಲೇಂಟ್ ಕೇಳಿ ಸುರ್ಜೇವಾಲಾ ಅವರಿಗೆ ತಲೆ ತಿರುಗಿರುತ್ತೆ. ಶಾಸಕ ನಂಜೇಗೌಡ ವಿರುದ್ಧ ರೂಪಾ ಶಶಿಧರ್ ಮತ್ತು ನಾರಾಯಣಸ್ವಾಮಿ ಕಂಪ್ಲೇಂಟ್. KH ಮುನಿಯಪ್ಪ ಬಣದವರು ಇವರು. ರೂಪಾ ಶಶಿಧರ್ KH ಮುನಿಯಪ್ಪನವರ ಪುತ್ರಿ. ಯಾವಾಗ KH ಮುನಿಯಪ್ಪನವರ ಬಣ ಹಿಂಗ್ ದೂರು ಕೊಡ್ತೋ, ನಂಜೇಗೌಡ ಅವರು ಕೌಂಟರ್ ಕಂಪ್ಲೇಂಟ್ ಕೊಟ್ರು. ಕೋಲಾರ ಮಿಲ್ಕ್ ಯೂನಿಯನ್ನ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅಂತ ದಾಖಲೆಗಳ ಸಮೇತ ಕಂಪ್ಲೇಂಟ್ ಕೊಟ್ರು. ರಾಜ್ಯ ಮಟ್ಟದಲ್ಲಿ ನಡೀತಾ ಇರೋದು ಒಂದು ತೂಕ ಆದ್ರೆ ಕೋಲಾರದಲ್ಲಿ ನಡೀತಾ ಇರೋದೇ ಇನ್ನೊಂದು ತೂಕ. ದೂರು ಕೊಟ್ಟು ಬಂದ ಬಳಿಕ ಶಾಸಕ ನಂಜೇಗೌಡರು ಅಷ್ಟೇ ಆಕ್ರೋಶ ಭರಿತರಾಗಿ ಮಾಧ್ಯಮಗಳ ಮುಂದೆ ಮಾತಾಡೋದು. ನಾರಾಯಣಸ್ವಾಮಿ ಯಾವ ಪಾರ್ಟಿಯಲ್ಲಿದ್ದರೋ ಗೊತ್ತಿಲ್ಲ. ನಮ್ಮ ತಾತ ಕಾಂಗ್ರೆಸ್ ಪಾರ್ಟಿ. ನಾನು 86ರಲ್ಲಿ 22 ಕೈ ಸಿಂಬಲ್. ಅವತ್ತು ನಾರಾಯಣಸ್ವಾಮಿ 86ರಲ್ಲಿ ಏನಾಗಿದ್ದು ಕೇಳಿ ನೋಡಿ. ನಾನು 86ರಲ್ಲಿ ಸ್ಕೂಲ್ ಬಿಟ್ಟು ಮನೆಗೆ ಹೋದರೆ, ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ನಾನು ಯಾಕೆ ಕೊಡಬೇಕು? ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಿಲ್ಲ. ಅವ್ರು ಯಾಕೋ ಗಾಚಾರ, ಅವ್ರಿಗೆ ತಲೆ ಕೆಟ್ಟದನ್ನು ಮಾತಾಡ್ತಾರೆ. ನನಗೆ ತಲೆ ಕೆಟ್ಟಿಲ್ಲ. ನಾನು ಮೂಲತಃ ಕಾಂಗ್ರೆಸ್ಗ. ನಾವೆಲ್ಲ ಗೆಲ್ಲಬೇಕಾದ್ರೆ 2 ಕಣ್ಣುಗಳು, ಯಾರ್ಯಾರು? ಸಿದ್ದರಾಮಣ್ಣ, DK ಅವರು. ಆ 2 ಕಣ್ಣುಗಳು ಅವ್ರ ಹೆಸರಲ್ಲಿ ಹೇಳ್ಕೊಂಡು ನಾವೆಲ್ಲ ಕೂಡ MLAಗಳಾಗಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.